ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಆಲ್ಮೋಸ್ಟ್ 1 ವೀಕಿಂದ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. ಆ್ಯಕ್ಚುಲಿ ಇವತ್ತು ಅಪ್ಲೋಡ್ ಮಾಡಿದ ಉದ್ದೇಶ ಏನಂದರೆ ಕ್ರಿಸ್ಟಲ್ಸು. ಸೊ ನಾನು ನಮ್ಮ ಕ್ಲಾಸಸ್ಸಲ್ಲಿ ಸ್ಟೂಡೆಂಟು ಯಾರ್ಯಾರಿಗೆ ಕ್ಲಾಸ್ ತಗೋತಾ ಇದ್ದೀನಿ, ರೇಖಿ ಆಗಲಿ ಅಥವಾ ದೀಕ್ಷೆ ಕ್ಲಾಸಸ್ ಆಗಲಿ ಅಥವಾ ಅದಿಲ್ಲ ಅಂದರೆ ಲಾ ಆಫ್ ಅಟ್ರಾಕ್ಷನ್ನು, ಮನಿ ರೇಖಿ, ಈ ಥರ ಸುಮಾರಷ್ಟೆಲ್ಲ ಅಟೆಂಡ್ ಆಗ್ತಾರೆ ಅಲ್ವಾ. ಸೊ ಒಂದು ಎನರ್ಜಿ ಕನೆಕ್ಟ್ ಆಗಬೇಕು. ಸೊ ನಾವು ಮಾಡ್ತಿರೋ ಒಂದು ಯಾವುದೇ ಒಂದು ಸ್ಪಿರಿಚುಯಾಲಿಟಿ ವೈಸು ಒಂದಷ್ಟು ಎನರ್ಜಿ ಕನೆಕ್ಟ್ ಆಗಬೇಕು ಅಂತ ಸುಮಾರಷ್ಟು ಸ್ಟೂಡೆಂಟ್ಗಳೇ ಕೇಳ್ತಾ ಇದ್ರು. ಆ್ಯಕ್ಚುಲಿ ಈ ಥರ ಕ್ರಿಸ್ಟಲ್ಸ್ ಬ್ರಾಸ್ಲೆಟ್ ಎಲ್ಲ ಬೇಕಿತ್ತು. ಔಟ್ ಸೈಡೆಲ್ಲ ಅಷ್ಟು ತರಿಸ್ಕೊಳ್ಳೋದೆಲ್ಲ ಗೊತ್ತಾಗಲ್ಲ. ಸೊ ಇದರ ತರಿಸ್ಕೊಡಿ ಅಂತ ಆ್ಯಕ್ಚುಲಿ ನಾನು ಕೂಡ ತರಿಸ್ಕೊತಾ ಇದ್ದೆ. ನಾನು ಅಂದ್ಕೊಂಡಿದ್ದು ಒಂದೇ, ಹೇಗಿದ್ರೂ ನಮ್ಮದ್ರಲ್ಲಿ ದೀಕ್ಷೆಗಂತ ಎಲ್ಲ ಬರ್ತಾರೆ, ಹೀಲಿಂಗ್ ಅಂತ ಬರ್ತಾರೆ, ಹೀಲಿಂಗ್ ಮಾಡಿಸ್ಕೊಳ್ಳೋರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಕ್ಲಾಸ್ ಅಟೆಂಡ್ ಮಾಡೋರು. ಸೊ ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂದ್ಬಿಟ್ಟು ನಾನು ಕ್ರಿಸ್ಟಲ್ಸ್ ಕೂಡ ಈಗ ಸೇಲ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ಸ್ ಅಂದರೆ ತುಂಬ ಎಲ್ಲ ರೀತಿ ಕ್ರಿಸ್ಟಲ್ಸ್ ಏನಲ್ಲ, ಲೈಕ್ ರೋಸ್ ಕ್ವಾಡ್ಸ್ ಇದೆ, ಜೊತೆಯಲ್ಲಿ ಅಮೆಥಿಸ್ಟ್ ಕೂಡ ಇದೆ, ಅದು ಬಿಟ್ಟರೆ ಕ್ಲಿಯರ್ ಕ್ವಾಡ್ಸ್ ಕೂಡ ಇದೆ, ನೆಕ್ಸ್ಟು ಟೈಗರ್ ಹೈ ಹಾಗೂ ಮನಿ ಬ್ರಾಸ್ಲೆಟ್. ಸದ್ಯಕ್ಕೆ ಇಷ್ಟು ಕ್ರಿಸ್ಟಲ್ಸ್ನ ನಾನು ಯಾರಿಗೆ ಬೇಕೋ ಅವ್ರಿಗೆಲ್ಲ ನಾನು ಆನ್ಲೈನ್ ಮುಖಾಂತರ ಸೊ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ತರಿಸ್ಕೋಬೇಕು ನಾನು ಬ್ರಾಸ್ಲೆಟ್ ಅಂದರೆ ತಾವು ನಂದು ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲನೇದಾಗಿ ಏನಿದು ಕ್ರಿಸ್ಟಲ್ಸು ಅಂದರೆ ನೋಡಿ, ಕ್ರಿಸ್ಟಲ್ಸು ತುಂಬ ಎನರ್ಜಿ ಕೊಡುತ್ತೆ. ಈಗ ನಾನೀಗ ಲೈಕ್ ನಿಮಗೊಂದು ಉದಾಹರಣೆ ಕೊಡಬೇಕಂದ್ರೆ, ನೀವೀಗ ಒಂದು ಮೆಡಿಟೇಷನ್ ಮಾಡ್ತಿರ್ತೀರ, ಓಕೆನಾ. ನನಗೆ ಎಷ್ಟೇ ಮೆಡಿಟೇಷನ್ ಮಾಡಿದ್ರೂ ನನಗೆ ಕುತ್ಕೊಳ್ಳೋದಕ್ಕೆ ಒಂದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ, ಮೈಂಡು ಬೇರೆ ಕಡೆ ಎಲ್ಲ ಹೋಗ್ತಾ ಇದೆ. ಅಂದರೆ ನನ್ನ ಆಲೋಚನೆಗಳೇ ಸರಿಯಿಲ್ಲ, ಒಂದಷ್ಟು ನೆಗೆಟಿವಿಟಿ ಕಡೆ ಎಲ್ಲ ಹೋಗ್ತಾ ಇದೆ. ಯಾವ ರೀತಿ ನಾನು ಮೆಡಿಟೇಷನ್ ಮಾಡಬೇಕನ್ನೋದನ್ನೇ ಗೊತ್ತಾಗ್ತಿಲ್ಲ. ಸೊ ನನ್ನ ಲೈಫಲ್ಲಿ ಒಂದು ಕಡೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಈ ಥರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರೆ ಒಂದು ಬೆಸ್ಟು ಅಂದರೆ ನೀವು ಅಮೆಥಿಸ್ಟ್. ಸೊ ಅಮೆಥಿಸ್ಟ್ ಬ್ರಾಸ್ಲೆಟ್ನ ವೇರ್ ಮಾಡೋದ್ರಿಂದ ಎಷ್ಟು ಚೆನ್ನಾಗಿ ನಿಮಗೆ ಒಂದು ಒಳ್ಳೆ ರೀತಿ ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಕೊಡುತ್ತೆ ಅಂದರೆ ನೋಡಿ, ಸೆಲ್ಫ್ ಹೀಲಿಂಗ್ ಮಾಡುತ್ತೆ. ನಿಮ್ಮಲ್ಲಿ ಏನಾದರೂ ಒಂದು ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಏನಾದರೂ ಬ್ಲಾಕೇಜಸ್ ಇದ್ದರೆ ಸೊ ಅದನ್ನು ಹೀಲ್ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸಹಸ್ರಾರ ಚಕ್ರ ಅಂದರೆ ನೆತ್ತಿಯ ಮೇಲ್ಭಾಗದಲ್ಲಿರುವಂತಹ ಸಹಸ್ರಾರ ಚಕ್ರ. ಸೊ ಇದು ಯಾರಿಗೆ ತುಂಬ ಆ್ಯಕ್ಟಿವೇಟ್ ಇರುತ್ತೆ ಅಂಥವರು ದೈವಿಕ ಶಕ್ತಿ ಅಂದರೆ ಒಂದು ಒಳ್ಳೆ ಗುಡ್ ಎನರ್ಜಿ ಫೀಲ್ ಮಾಡಬೇಕು, ದೇವ್ರದ್ದು ಯೂನಿವರ್ಸಿಗೆ ನನಗೆ ಕನೆಕ್ಟ್ ಆಗಬೇಕು, ಒಂದಷ್ಟು ಮ್ಯಾನಿಫೆಸ್ಟೇಷನ್ಗಳೆಲ್ಲ ಮಾಡ್ತಾ ಇರ್ತೀನಿ. ಸೊ ಅದು ಸಕ್ಸಸ್ ಆಗೋದಕ್ಕೆ ನನಗೆ ಇನ್ನೂ ಚೆನ್ನಾಗಿ ಒಂದು ಒಳ್ಳೆ ಎನರ್ಜಿ ಬೇಕಂದರೆ ಬೆಸ್ಟು ನೀವು ಅಮೆಥಿಸ್ಟ್ನ ಬ್ರಾಸ್ಲೆಟ್ನ ವೇರ್ ಮಾಡಬೇಕು. ತುಂಬ ಚೆನ್ನಾಗಿ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗುಡ್ ವೈಬ್ಸ್ ಕೊಡುತ್ತಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಮೆಥಿಸ್ಟು ತುಂಬ ಚೆನ್ನಾಗಿರುತ್ತೆ ಮೆಡಿಟೇಷನ್ ಮಾಡೋದಕ್ಕಾಗಲಿ ಅಥವಾ ಸಹಸ್ರಾರ ಚಕ್ರದ ಬ್ಲಾಕೇಜ್ನ ಅನ್ಬ್ಲಾಕ್ ಮಾಡಬೇಕಂತ ಇಚ್ಛೆ ಪಡೋರು, ಸೊ ಸೆಲ್ಫ್ ಫೀಲಿಂಗ್ ಆಗಬೇಕಂತ ಇಚ್ಛೆ ಪಡೋರು, ಜೊತೆಗೆ ಕಾನ್ಸಂಟ್ರೇಷನ್ ಚೆನ್ನಾಗಿರ್ಬೇಕು, ನನಗೆ ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಒಳ್ಳೆ ಏಕಾಗ್ರತೆ ಇರಬೇಕನ್ನೋರು ಈ ಒಂದು ಅಮೆಥಿಸ್ಟ್ ಬ್ರಾಸ್ಲೆಟ್ನ ನೀವು ಯೂಸ್ ಮಾಡ್ಬೋದು. ಇದಾದ ನಂತರ ಕ್ಲಿಯರ್ ಕ್ವಾರ್ಟ್ಸು ಅಷ್ಟೇ. ಕ್ಲಿಯರ್ ಕ್ವಾರ್ಟ್ಸ್ ಏನು ಮಾಡುತ್ತೆ ಅಂದರೆ ಸೇಮ್ ಅದೇ ರೀತಿ ನಿಮಗೊಂದು ಒಳ್ಳೆ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಸೊ ಸ್ವಲ್ಪ ಶಾಂತತೆ ಅನ್ನೋದು, ತುಂಬ ಕೋಪ ಬರ್ತಾ ಇದೆ ನನಗೆ, ಸಡನ್ನು ಸಿಟ್ಟು ಬರುತ್ತೆ, ಕಂಟ್ರೋಲಿಂಗ್ ಇಲ್ಲ, ಈ ಥರದವರು, ಮತ್ತು ಮನಸ್ಸಲ್ಲಿ ಒಂದು ರೀತಿ ಶಾಂತತೆ ಬೇಕು, ನನಗೆ ಸಮಾಧಾನ ಅನ್ನೋದಿರಬೇಕು, ಈ ಥರ ಯಾರು ಇಚ್ಛೆ ಪಡ್ತೀರಾ ನೀವು ಅಂಥವರು ಈ ಥರ ಕ್ಲಿಯರ್ ಕ್ವಾರ್ಟ್ಸ್ನ ಕೂಡ ಯೂಸ್ ಮಾಡ್ಬೋದು. ನೋಡಿ ಈ ಥರ ಇರುತ್ತೆ ಬ್ರಾಸ್ಲೆಟು. ಸೊ ಇದನ್ನು ಯೂಸ್ ಮಾಡ್ಬೋದು. ಅಮೆಥಿಸ್ಟ್ ಜೊತೆ ಇದೊಂಥರ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದೇ ಸೆಕೆಂಡ್ ತೋರಿಸ್ತೀನಿ ನೋಡಿ. ಅಮೆಥಿಸ್ಟ್ ಜೊತೆ ಇದೆರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಒಂಥರ ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಒಂದು ಒಳ್ಳೆ ರೀತಿ ನಿಮಗೆ ಬೆಸ್ಟು ಬೆನಿಫಿಟ್ ಅಂತಲೇ ಹೇಳ್ಬೋದು. ಇದು ಎರಡು ಬ್ಯಾಲೆನ್ಸ್ ಮಾಡುತ್ತೆ ನಿಮಗೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ. ಇದಾದ ನಂತರ ರಿಲೇಷನ್ಶಿಪ್ಪಲ್ಲಿ ಈಗ ಪ್ರಾಬ್ಲಮ್ ಇರುತ್ತೆ, ನಮಗೂ ನಮ್ಮ ಯಜಮಾನ್ರಿಗೂ ಬರಲ್ಲ ಅಥವಾ ನನಗೂ ನನ್ನ ಹೆಂಡ್ತಿಗೂ ಬರಲ್ಲ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ. ಸೊ ನಮ್ಮಲ್ಲಿ ಒಂದಷ್ಟು ಗುಡ್ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಗುಡ್ ಎನರ್ಜಿ ಬೇಕು. ನಾನು ನನ್ನ ಸಂಗಾತಿ ಪರಸ್ಪರ ಪ್ರೀತಿ ಪ್ರೇಮದಿಂದ ಹೊಂದಾಣಿಕೆಯಿಂದ ಇರಬೇಕು, ನಮ್ಮಲ್ಲಿ ಒಂದು ಒಳ್ಳೆ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರಬೇಕು. ಸೊ ಈ ಥರ ಯಾರು ಇಚ್ಛಿಸ್ತೀರಾ ನೀವು ರೋಸ್ ಕ್ವಾರ್ಟ್ಸ್ನ ಯೂಸ್ ಮಾಡ್ಬೋದು. ಜೊತೆಗೆ ನಿಮ್ಮನ್ನು ಕೂಡ ಹೀಲ್ ಮಾಡುತ್ತೆ. ಈಗ ನಾನು ನನ್ನನ್ನು ತುಂಬ ರೆಸ್ಪೆಕ್ಟ್ ಮಾಡ್ಕೊಬೇಕು, ನನ್ನನ್ನು ನಾನು ತುಂಬ ಪ್ರೀತಿ ಪಡಿಸ್ಕೋಬೇಕು, ಸೊ ಈ ಥರ ಎಲ್ಲ ಮೈಂಡಲ್ಲಿರುತ್ತೆ. ನನ್ನ ಮೇಲೆ ನಾನು ಒಂದಷ್ಟು ಟೈಮ್ ಕೊಡಬೇಕು ಅಂತ. ಸೊ ಯಾರಿಗೆ ತನ್ನ ಮೇಲೆ ತುಂಬ ಕೀಳಿರಿಮೆ ಇರುತ್ತೆ, ಸೊ ನಾನು ಇಷ್ಟೇನಾ ಅಂತ ತಮ್ಮ ಮೇಲೆ ತಾವೇ ಯಾರೋ ಅವಹೇಳನ ಮಾಡ್ತಾ ಹೋಗ್ತಾರೆ, ಅಂಥವ್ರಿಗೆ ಒಂದು ಬೆಸ್ಟ್ ಕಾನ್ಫಿಡೆಂಟ್ ಲೆವೆಲ್ ಲೀಡ್ ಮಾಡೋದಕ್ಕೊಂದು ಬೆಸ್ಟು ಅನ್ನೋದೇ ಈ ಒಂದು ರೋಸ್ ಕ್ವಾರ್ಟ್ಸು. ಸೊ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದೊಳ್ಳೆ ಹೊಂದಾಣಿಕೆ ಕೂಡ ತೊಗೊಂಬರುತ್ತೆ, ಜೊತೆಗೆ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆಂಟ್ ಲೆವೆಲ್ನ ಹೆಚ್ಚಿಸುತ್ತೆ. ನಿಮ್ಮನ್ನು ನೀವು ತುಂಬ ಪ್ರೀತಿಸ್ಕೋಬೋದು, ಗೌರವಿಸ್ಕೋಬೋದು, ದಿನೇ ದಿನೇ
ನೀವು ಏನೊಂದು ಚೇಂಜಸ್ ಆಗಬೇಕು ಅಂದರೆ ನೀವು ಸ್ವಯಂ ಇಚ್ಛೆಯಿಂದ ಏನು ಒಂದು ಇಚ್ಛೆಯಿಂದ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಬೇಕಂತ ತಿಳ್ಕೊತೀರಾ. ಸೊ ಅಂಥವ್ರಿಗಿದು ಬೆಸ್ಟ್ ಅಂತಲೇ ಹೇಳ್ಬೋದು ರೋಸ್ ಕ್ವಾಡ್ಸು. ಇದಾದ ನಂತರ ಟೈಗರ್ ಹೈ ಒಂದಿದೆ. ಸೊ ಟೈಗರ್ ಹೈ ಏನಂದರೆ ನನಗೆ ತುಂಬ ಬೇಗ ದೃಷ್ಟಿ ಆಗುತ್ತೆ, ನೆಗೆಟಿವಿಟಿ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ. ಜೊತೆಯಲ್ಲಿ ಏನಾದರೂ ನೆಗೆಟಿವಿಟಿದು ಫೀಲ್ ಏನಾದರೂ ಅನ್ನಿಸ್ತು ಅಂದರೆ ಬೇಗ ನಾನು ಹೀಲ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಎಲ್ಲ ಇರೋರು ಬೆಸ್ಟು ಟೈಗರ್ ಹೈ. ಇದು ಯಾವುದೇ ರೀತಿ ನೀವು ಔಟ್ಸೈಡೆಲ್ಲ ಹೋಗ್ತಾ ಇದ್ದೀರಾ ಅಂದರೆ ಇದನ್ನು ವೇರ್ ಮಾಡೋದ್ರಿಂದ ಯಾವುದೇ ರೀತಿ ನೆಗೆಟಿವಿಟಿ ಎನರ್ಜಿ, ನೆಗೆಟಿವ್ ಎಮೋಷನ್ಸ್ ಏನು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡಲ್ಲ. ಒಂದು ರೀತಿ ನಿಮ್ಮಲ್ಲಿ ಕಾನ್ಫಿಡೆಂಟ್ ಲೆವೆಲ್ನ ಬಿಲ್ಡ್ ಮಾಡುತ್ತೆ. ಜೊತೆಗೆ ಮೆಂಟಲಿ ಫೋಕಸ್ಡ್ ಆಗಿರ್ಬೋದು, ಯಾವುದೇ ರೀತಿ ಕೆಟ್ಟ ದೃಷ್ಟಿ ಬಂದು ನಿಮಗೆ ಅಟ್ರ್ಯಾಕ್ಟ್ ಆಗಲ್ಲ. ಈ ಥರ ಎಲ್ಲ ತುಂಬಾ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಂತಲೇ ಹೇಳ್ಬೋದು ಟೈಗರ್ ಐ ಇದನ್ನು ವೇರ್ ಮಾಡೋದ್ರಿಂದ. ಇದಾದ ನಂತರ ಮನಿ ಮ್ಯಾಗ್ನೆಟ್. ಯಾರಲ್ಲಿ ಮೂಲಾಧಾರ ಚಕ್ರ, ಸೊ ಮನಿ ಮ್ಯಾಗ್ನೆಟ್ ಅಂದರೆ ಯಾರಲ್ಲಿ ಮೂಲಾಧಾರ ತುಂಬ ಬ್ಲಾಕೇಜ್ ಆಗಿರುತ್ತೆ ಅಂಥವ್ರಿಗೆ ಹೇಳ್ದಂಗೆ ದುಡ್ಡಿನ ವಿಚಾರವಾಗಿ ಅವ್ರಿಗೆ ತುಂಬ ಹಿಂದೆಟಾಗುತ್ತೆ. ಏನೋ ಒಂದು ಕೆಲಸ ಮಾಡ್ತೀನಿ ಬಟ್ ಆದರೂ ಅಲ್ಲೇ ಸ್ಟ್ರಕ್ ಆಗುತ್ತೆ. ದುಡ್ಡಿನ ವಿಚಾರದಲ್ಲಿ ನನಗೆ ತುಂಬ ಬ್ಲಾಕೇಜಸ್ ಕಾಣ್ತಾ ಇದೆ, ಎಷ್ಟೇ ದುಡಿದ್ರೂ ನನಗೆ ಕೈ ಎತ್ತುತ್ತಾ ಇಲ್ಲ, ಈ ರೀತಿ ಒಂದಷ್ಟು ಕೊಟ್ಟಣ ಎಲ್ಲ ವಾಪಸ್ ಬರ್ತಾ ಇಲ್ಲ, ಈ ಥರ ನಾನು ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ಮಾಡ್ತಿದ್ದೀನಿ ಅಂದವರು ಈ ಒಂದು ಮನಿ ಬ್ರಾಸ್ಲೆಟ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಇಷ್ಟು ದಿನ ಏನು ಬ್ಲಾಕೇಜಸ್ ಇತ್ತು ಅದೆಲ್ಲ ರಿಮೂವ್ ಮಾಡುತ್ತೆ. ಇದರಲ್ಲಿ ಫುಲ್ ಎಲ್ಲ ಮಿಕ್ಸ್ ಇದೆ ನೋಡಿ. ಸಿಟ್ರಿಕ್ ಇದೆ, ಜೊತೆಗೆ ಪೈರೇಟ್ ಸ್ಟೋನ್ ಇದೆ, ಅದರ ಜೊತೆಗೆ ಅಮೆಥಿಸ್ಟ್ ಇದೆ, ಟೈಗರ್ ಹೈ ಇದೆ, ಕ್ಲಿಯರ್ ಕ್ವಾರ್ಟ್ಸ್ ಇದೆ, ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ 2 in 1 ಥರ ವರ್ಕ್ ಮಾಡುತ್ತೆ ನಿಮಗೆ. ಎಕ್ಸ್ಪೆಷಲಿ ದುಡ್ಡಿಗೆ ಸಂಬಂಧಪಟ್ಟಿದ್ದು, ಫೈನಾನ್ಷಿಯಲಿ ನಾನು ತುಂಬ ಗ್ರೋ ಆಗಬೇಕು, ಒಂದಷ್ಟು ಚೇಂಜಸ್ ಕಾಣಬೇಕು, ಈ ಥರ ಇಚ್ಛೆ ಪಡೋರು ಮನಿ ಮ್ಯಾಗ್ನೆಟ್ನ ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ನೀವು ಪರ್ಚೇಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂದರೆ, ನಾನು ಆ್ಯಕ್ಚುಲಿ ಫಸ್ಟ್ ಬಂದು ನೀವೇನಾದರೂ ಒಂದು ಬ್ರೇಸ್ಲೆಟ್ನ ತಗೋತಾ ಇದ್ದೀರಾ ಅಂದರೆ ನಾನು ಕಂಪ್ಲೀಟ್ ನಿಮಗೆ ಗೈಡೆನ್ಸ್ ಕೊಡ್ತೀನಿ. ಇದು ಏನಂದರೆ ಫಸ್ಟು ನೀವು ಯಾವ ಉದ್ದೇಶಕ್ಕೋಸ್ಕರ ಯಾವ ಬ್ರಾಸ್ಲೆಟ್ನ ತಗೋಬೇಕು ಅಂತ ಹೇಳಿದ್ರೆ, ಸೊ ನಾನು ಹೇಳ್ತೀನಿ. ಈಗ ಲೈಕ್ ನೀವು ರೋಸ್ ಕ್ವಾರ್ಟ್ಸ್ನ ತಗೋತೀರಾ, ಸೊ ಇದನ್ನು ತಗೊಂಡು ಯಾವ ಥರ ಕ್ಲೆನ್ಸ್ ಮಾಡಬೇಕು, ಯಾವ ಥರ ಚಾರ್ಜಿಂಗ್ ಮಾಡಬೇಕು, ಯಾವ ಥರ ಎನರ್ಜೈಸ್ ಮಾಡಬೇಕು, ಜೊತೆಗೆ ನಿಮ್ಮ ಉದ್ದೇಶ ಸಂಪೂರ್ಣವಾಗಿ ಪೂರೈಸಬೇಕು. ಆ ರೀತಿ ನೀವು ರೋಸ್ ಕ್ವಾರ್ಟ್ಸ್ ಜೊತೆ ಯಾವ ರೀತಿ ಕನೆಕ್ಟ್ ಆಗಬೇಕು. ಸೊ ಇದೇ ರೀತಿ ನನ್ನೊಂದು ಇಂಟೆನ್ಷನ್ ಇದೆ, ಆ ಇಂಟೆನ್ಷನ್ ಕಂಪ್ಲೀಟಾಗಿ ಅದೇ ರೀತಿಯಲ್ಲಿ ವರ್ಕ್ ಆಗಂಗೆ ರೋಸ್ ಕ್ವಾರ್ಟ್ಸ್ ನನಗೆ ಹೆಲ್ಪ್ ಮಾಡಬೇಕು ಅಂದರೆ ನಾನು ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ ನಿಮಗೆ. ಅಥವಾ ಮೆಸೇಜ್ ಮಾಡೋದ್ರ ಮುಖಾಂತರ, ಅಥವಾ ವಾಯ್ಸ್ ಮೆಸೇಜ್ ಮುಖಾಂತರನೋ, ಅಥವಾ ನೀವು ಡೈರೆಕ್ಟಾಗಿ ಕೂಡ ಕಾಲ್ ಕೂಡ ಮಾಡ್ಬೋದು, ಅಥವಾ ಮೆಸೇಜ್ ಮಾಡಿ ತಿಳ್ಕೊಬೋದು ಯಾವ ಒಂದು ಬ್ರಾಸ್ಲೆಟ್ನ ಯೂಸ್ ಮಾಡಿದ್ರೆ ಯಾವ ಥರ ಇದು ಅಂತ ನಾನು ಫ್ರೀಯಾಗಿ ತಮಗೆಲ್ಲ ಕೂಡ ಹೇಳ್ಕೊಡ್ತೀನಿ. ನೀವು ಜಸ್ಟ್ ಪರ್ಚೇಸ್ ಮಾಡಿದ್ರೆ ಸಾಕು. ಯಾವ ಥರ ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಸೊ ಅಂದ್ಕೊಂಡಂಗೆ ನನ್ನ ಒಂದು ಲೈಫು ಈ ಒಂದು ಬ್ಲ್ಯಾಕೇಜಿಂದ ಕ್ಲಿಯರ್ ಆಗಬೇಕು ಅಂತ ಇಚ್ಛೆ ಪಡೋರು, ಸೊ ನೀವು ಬ್ರಾಸ್ಲೆಟ್ ತೊಗೊಳೋದ್ರಿಂದ 2 in 1 ಹೆಲ್ಪ್ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ತೊಗೊಂಡ್ರಿ ಅಂದ್ಬಿಟ್ಟು ನಿಮಗೆ ಸೆಂಡ್ ಮಾಡೋದು ಸುಮ್ಮನಿರೋಕ್ಕೆ ಹೋಗಲ್ಲ. ಯಾಕಂದರೆ ಒಂದು ನಂಬಿಕೆ ಇಟ್ಟು ತೊಗೊಂಡಿದ್ದೀರಾ ಅಂದರೆ ನಿಮಗೆ ಯೂಸ್ಫುಲ್ ಅನ್ನಿಸ್ಬೇಕು. ಕೆಲವರಿಗೆ ಗೊತ್ತಿರಲ್ಲ ಪಾಪ ಯಾವ ಥರ ಅದನ್ನು ಎನರ್ಜೈಸ್ ಮಾಡಬೇಕು, ಕ್ಲೆನ್ಸ್ ಮಾಡಬೇಕು, ಯಾವಾಗಿನ ಟೈಮಲ್ಲಿ ಹಾಕೋಬೇಕು, ಜೊತೆಯಲ್ಲಿ ನಾನು ಹೇಳೋ ರೀತಿಯಲ್ಲೇ ವರ್ಕ್ ಆಗಬೇಕು ನಾನು ಹಾಕೊಳ್ಳುವಂತಹ ಒಂದು ಬ್ರಾಸ್ಲೆಟ್ ಅಂತ ಎಷ್ಟೋ ಡೌಟ್ಸ್ ಇರುತ್ತಲ್ವ. ಸೊ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ನಿಮ್ಗೆ ಕಂಪ್ಲೀಟ್ ಒಂದು ಗೈಡೆನ್ಸ್ ಕೂಡ ಕೊಡ್ತೀನಿ. ಸೊ ನನ್ನಲ್ಲಿ ಸದ್ಯಕ್ಕೆ ನಾನು ಸೇಲ್ ಮಾಡ್ತಿರೋದು ಹೇಳ್ದಂಗೆ ಟೈಗರ್ ಹೈ, ಕ್ಲಿಯರ್ ಕ್ವಾರ್ಟ್ಸ್, ಅಮೆಥಿಸ್ಟ್, ರೋಸ್ ಕ್ವಾರ್ಟ್ಸ್ ಮತ್ತು ಮನಿ ಬ್ರಾಸ್ಲೆಟ್ ಇಷ್ಟು ಸೇಲ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಮ್ಮ ಸ್ಟೂಡೆಂಟ್ಗೆಲ್ಲ ಇನ್ನು ಪಿರಾಮಿಡ್ಸು, 7 ಚಕ್ರವಾಂಡ್ ಈ ಥರ ಸುಮಾರಷ್ಟು ಕಳಿಸ್ತಾ ಇದ್ದೀವಿ ನೋಡಿ. ಸುಮಾರೆಲ್ಲ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟು ನನ್ನ ಫ್ರೆಂಡ್ಸು, ರಿಲೇಷನ್ಸು, ಸೊ ಇವ್ರಿಗೆ ಹೋಗ್ಬಿಟ್ಟಿದೆ ಆಲ್ಮೋಸ್ಟ್ ತರಿಸಿರೋದೆಲ್ಲ. ಈಗ ಸ್ಟೂಡೆಂಟ್ಗಳನ್ನ 3-4 ಜನ ಕೇಳಿದ್ದಾರೆ, ಅವ್ರಿಗೆಲ್ಲ ಸೆಂಡ್ ಮಾಡಬೇಕು. ಸೊ ಒಂದಷ್ಟು ಇತ್ತು ಮಾಹಿತಿ ಕೊಡೋಣ ಅಂತ, ಯಾರಾದರೂ ಪರ್ಚೇಸ್ ಮಾಡಬೇಕಂತ ಇಚ್ಛೆ ಪಡೋರು ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಇದೊಂದು ಪುಟ್ಟದಾಗಿ ವಿಡಿಯೋ ಮಾಡಿದೆ. ಐ ಹೋಪ್ ತಮ್ಮೆಲ್ಲರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.